ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರತ್ನ, ಏನೋ ಮಾತಾಡಬೇಕು ಅಂದರೆ? ಅಶು, ನಾನು ರಶ್ಮಿ ಹತ್ರ ಪರ್ಸ್ನಲ್ ಆಗಿ ಮಾತಾಡಿದ್ದೀನಿ. ನೀನು ಅನ್ಕೊಂಡಿರೋ ಥರ ಅಥವಾ ಜನರೆಲ್ಲ ಮಾತಾಡೋ ಥರ ಮಾದಪ್ಪಣ್ಣ ಮನೇಲಿ ಯಾರೂ ಇಲ್ಲ. ಅಲ್ಲಿರೋದು ಶಾಂತಮ್ಮ ಅನ್ನೋ ಒಬ್ಳು ಹೆಂಗಸು ಪರ್ಶು. ಪಾಪ, ತಾನು ತನ್ನವರು ಅಂತ ಯಾರೂ ಇಲ್ಲದೆ ಮನೆ ಗೆಲ್ಸಕ್ಕಿದ್ದಾರೆ. ನಾನು ಪರ್ಸ್ನಲ್ ಆಗಿ ಅವ್ರನ್ನ ಯಾವತ್ತೂ ಮೀಟ್ ಮಾಡಿಲ್ಲ. ಆದರೆ ಒಬ್ಬರು ವ್ಯಕ್ತಿತ್ವನ ಇನ್ನೊಬ್ರು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಂಥವ್ರು ಅಂತ. ಅಲ್ಲ ರತ್ನ, ಗುಲ್ಲಾಗಿರೋದು ಜನಗಳ ಮಧ್ಯ, ಅವ್ರು ಬಂದು ಹೇಳಿರೋದು ಅಪ್ಪಯ್ಯನ ಹತ್ರ. ಇದ್ರಲ್ಲಿ ನನ್ನ ತಪ್ಪೇನೈತೆ? ಅಯ್ಯೋ, ನೀನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಲೀಲಕ್ಕ ತವ್ರ ಮನೆಗೆ ಹೋದ್ಮೇಲೆ ಪಾಪ ನಮ್ಮ ರಶ್ಮಿ ಒಬ್ಳಿಗೆ ಮನೆ ನಡೆಸೋದು ಕಷ್ಟ ಆಗ್ತಿತ್ತು. ಆಗ ಬಂದಿದ್ದ ಹೆಂಗಸಿಯವರು ಯಾರಿಗೂ ತೊಂದರೆ ಇಲ್ದಿದ್ದಂಗೆ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಅದು ಅಲ್ಲದೆ ತುಂಬ ಅಸಹಾಯಕ ಹೆಂಗಸಂತೆ. ಅವ್ರ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಈ ಥರ ಅಪವಾದನೆ ಬಂದರೆ ಅವ್ರು ಹೇಗೆ ಸಹಿಸ್ಕೊಳ್ತಾರೆ ಪರ್ಶು? ನೋಡು, ಇದರಲ್ಲಿ ನೀನು ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಏನೋ ನಿನ್ನ ಹತ್ರ ಹೇಳ್ಕೊಬೇಕು ಅನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೆ. ರತ್ನ, ನಂತವ ಏನು ಬೇಕಾದ್ರೆ ಹೇಳ್ಕೊಬೋದು ಅಂತ ಅನ್ಸೈತಲ್ಲ. ಇವಾಗ ನನ್ನ ಜೀವನದಲ್ಲಿ ಏನೋ ಸಾಧಿಸಿದ್ದೀನಿ ಅಂತ ಅನಿಸ್ತೈತೆ. ಇಷ್ಟು ಸಾಕು ರತ್ನ. ಈ ಕಷ್ಟದಲ್ಲಿರೋರಿಗೆ, ಕೈಲಾಗದೇದವ್ರಿಗೆ, ಅಸಹಾಯಕರಿಗೆ ಸಹಾಯ ಮಾಡಿದ್ರೆ ಆ ಶಿವ ಮೆಚ್ತಾನಂತೆ. ನೀನೇನು ತಲೆ ಕೆಡ್ಸ್ಕೋಬೇಡ. ಆ ಪಾಪದ ಹೆಂಗಸಿಗೆ ತೊಂದರೆ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಅಲ್ಲಿ ಪಂಚಾಯಿತಿ ನಡೆಸ್ತಿರೋದು ನಿಮ್ಮಪ್ಪನೇ, ಗೊತ್ತಿದೆ ತಾನೆ? ರತ್ನ, ಪಂಚಾಯತಿಲಿ ಯಾರು ಬೇಕಾದ್ರೂ ಇರಲಿ, ಆದರೆ ಈ ವಿಷಯನ ನನಗೆ ಹೇಳಿರೋದು ನೀನು ಅಷ್ಟೇ. ಎದುರುಗಡೆ ಯಾರು ಬೇಕಾದರೂ ಬರಲಿ, ಏನು ಬೇಕಾದರೂ ಮಾಡಲಿ, ನಿನಗೋಸ್ಕರ, ನಿನ್ನೊಬ್ಳಿಗೋಸ್ಕರ ಈ ಪರ್ಶು ಯಾವಾಗಲೂ ನ್ಯಾಯದ ಪರ ನಿಂತಿರ್ತಾನೆ. ನೀನು ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಿ. ನಾವೆಲ್ಲರೂ ಇವತ್ತಿಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂದರೆ, ಯಾವುದೇ ಭಯ ಇಲ್ಲದೆ ನಿಂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಹಗಲು ರಾತ್ರಿ ಅಂದೆ ಅವ್ರ ಜೀವನ ಲೆಕ್ಕಿಸದೆ ದೇಶದ ಗಡಿಲಿ ನಮ್ಮನ್ನು ಕಾಯ್ತಾ ಇರೋ ಸೈನಿಕ. ಅಂಥ ಸೈನಿಕನ ಮನೆಗೆ ಅವಮಾನ ಆದರೆ ಸರಿ ಇರೋಕ್ಕಿಲ್ಲ. ಅದು ಅಲ್ಲದೆ ಯಾರೋ ಕೆಲ್ಸದಮ್ಮ ಅವಳ ಜೀವನಕ್ಕೋಸ್ಕರ ಮಾದಪ್ಪಣ್ಣನ ಮನೆಯಲ್ಲಿ ಕೆಲಸ ಮಾಡ್ತಾವಳೆ. ಅಂಥವಳಿಗೆ ಸಹಾಯ ಮಾಡಿ ಒಂದು ಅವಕಾಶ ಕೊಟ್ಟವ್ರೆ. ಅದಕ್ಕೆ ನಾವು ಖುಷಿ ಪಡಬೇಕೇ ಹೊರತು ಕೀಳಾಗಿ ನೋಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು ಅನ್ನೋದು ನನ್ನ ಮಾತು. ಏನಪ್ಪ, ನ್ಯಾಯ ತೀರ್ಮಾನ ಆಯ್ತಲ್ಲ, ಎಲ್ಲರೂ ಹೊರಡಬಹುದು. ಅಣ್ಣ, ನ್ಯಾಯಕ್ಕೋಸ್ಕರ ಯಾರನ್ನ ಬೇಕಿದ್ರೂ ಹೆದರಾಕೊಳ್ಳೋ ಗುಣ ನನ್ನ ಗಂಡಂತು. ಇವತ್ತು ಆ ಗುಣನ ನಿನ್ನಲ್ಲಿ ನೋಡ್ಬಿಟ್ಟೆ ಕಣ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಪಾರು, ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಅಪ್ಪಯ್ಯ ಹೋಯ್ತವ್ರೆ, ನಾನು ಬರ್ತೀನಿ. ಶಿವ, ಬರ್ತೀನಿ ಕಲ. ಬಹು ಖುಷಿ ಆಯ್ತು ಕಲ, ಬಹು ಖುಷಿ ಆಯ್ತು. ಮಾದಪ್ಪಣ, ಬರ್ತೀನಿ. ರತ್ನ, ಬರ್ತೀನಿ. ನಮ್ಮ ಮನೆ ದೀಪ